ಬೆಂಗಳೂರಿನಲ್ಲಿ ಸುಲಭ ದರದಲ್ಲಿ ಸಮಗ್ರ ಕ್ಯಾನ್ಸರ್ ಚಿಕಿತ್ಸೆ ಲಭ್ಯವಾಗಿಸುವ ಗುರಿಯೊಂದಿಗೆ ಹೊಸದಾಗಿ ಸ್ಥಾಪಿಸಲಾಗಿರುವ ಇಲ್ಲಿನ ವಿಲ್ಸನ್ ಗಾರ್ಡನ್ನಲ್ಲಿರುವ ಎಆರ್ಸಿ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರದಲ್ಲಿ ಸದ್ಯದಲ್ಲೇ ರೋಬೋಟಿಕ್ ಸರ್ಜರಿ ಸೇವೆ ಆರಂಭವಾಗಲಿದ್ದು, ಇದರಿಂದಾಗಿ ಜನಸಾಮಾನ್ಯರಿಗೂ ಅತ್ಯಾಧುನಿಕ ಚಿಕಿತ್ಸೆ ಲಭ್ಯವಾಗಲಿದೆ ಎಂದು ಆಸ್ಪತ್ರೆಯ ಸಹ ಸಂಸ್ಥಾಪಕ ಹಾಗೂ ರೋಬೋಟಿಕ್ ಕ್ಯಾನ್ಸರ್ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ದಿನೇಶ್ ಮಾವಿನಹಳ್ಳಿ ಗಂಗೆಯ್ಯ ತಿಳಿಸಿದರು. ಆಸ್ಪತ್ರೆಯಲ್ಲಿನ ಚಿಕಿತ್ಸಾ ಸೌಲಭ್ಯಗಳನ್ನು ಪರಿಚಯಿಸಿದ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರೇಡಿಯೇಷನ್ ಆಂಕಾಲಜಿ ವಿಭಾಗದಲ್ಲಿ ಅತ್ಯಾಧುನಿಕ ಎಐ ಸಂಯೋಜಿತ ತಂತ್ರಜ್ಞಾನವನ್ನು ಈಗಾಗಲೇ ಅಳವಡಿಸಲಾಗಿದೆ. ಇದರಿಂದ ಚಿಕಿತ್ಸೆಯ ವೇಗ ಮತ್ತು ನಿಖರತೆ ಎರಡೂ ಹೆಚ್ಚಾಗಿದ್ದು, ರೋಗಿಗಳಿಗೆ ಪರಿಣಾಮಕಾರಿ ಚಿಕಿತ್ಸೆ ನೀಡಲು ಸಾಧ್ಯವಾಗುತ್ತಿದೆ ಎಂದು ವಿವರಿಸಿದರು. ಇದಲ್ಲದೆ ಟ್ಯೂಮರ್ ಬೋರ್ಡ್ ಎಂಬ ವಿಶಿಷ್ಟ ವ್ಯವಸ್ಥೆಯನ್ನು ಆಸ್ಪತ್ರೆಯಲ್ಲಿ ಅಳವಡಿಸಲಾಗಿದೆ. ಮೆಡಿಕಲ್, ಸರ್ಜಿಕಲ್, ರೇಡಿಯೇಷನ್ ಚಿಕಿತ್ಸಾ ತಜ್ಞರು, ರೇಡಿಯಾಲಜಿಸ್ಟ್, ಪ್ಯಾಥಾಲಜಿಸ್ಟ್ ಸೇರಿದಂತೆ ವಿವಿಧ ತಜ್ಞರನ್ನು ಒಳಗೊಂಡ ಮಂಡಳಿಯು ಪರಸ್ಪರ ಚರ್ಚಿಸಿ ಪ್ರತಿಯೊಬ್ಬ ರೋಗಿಗೆ ವ್ಯಕ್ತಿ ನಿರ್ದಿಷ್ಟ ಕಸ್ಟಮೈಸ್ಡ್ ಚಿಕಿತ್ಸಾ ಯೋಜನೆಯನ್ನು ರೂಪಿಸಲಿದೆ. ಚಿಕಿತ್ಸಾ ಯೋಜನೆಯು ವೈದ್ಯಕೀಯ ಮಾನದಂಡಗಳ ಮೇಲೆ ನಡೆಯಲಿದ್ದು, ರೋಗಿಯ ಹಣಕಾಸು ವೆಚ್ಚ ಭರಿಸಬಲ್ಲ ಸಾಮರ್ಥ್ಯವನ್ನು ಇಲ್ಲಿ ಮುಖ್ಯವಾಗಿರುವುದಿಲ್ಲ ಎಂದು ಹೇಳಿದರು. ಪರಿಣಾಮಕಾರಿ ಚಿಕಿತ್ಸಾ ಪ್ರೋಟೋಕಾಲ್ ಜೊತೆಗೆ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ಚಿಕಿತ್ಸೆಗೆ ಅಗತ್ಯವಿರುವ ಎಲ್ಲ ಸೌಲಭ್ಯಗಳು ಒಂದೇ ಸೂರಿನಡಿ ಇವೆ. ರೋಗಿಗಳು ವಿವಿಧ ಆಸ್ಪತ್ರೆಗಳಿಗೆ ಸುತ್ತಾಡುವ ಅಗತ್ಯವನ್ನು ಇದು ತಪ್ಪಿಸುತ್ತದೆ. ರೇಡಿಯೋಥೆರಪಿ, ಪಿಟಿ-ಸಿಟಿ, ಎಂಆರ್ಐ ಸೇರಿದಂತೆ ಅಗತ್ಯವಿರುವ ಎಲ್ಲ ಪರೀಕ್ಷೆಗಳು ಒಂದೆಗೆ ಲಭ್ಯವಾಗುತ್ತವೆ. ಇದರಿಂದ ಸಮಗ್ರ ಹಾಗೂ ನಿರಂತರ ಚಿಕಿತ್ಸೆ ನೀಡಲು ಸಾಧ್ಯವಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಶ್ರೀಹರಿ ಆರ್ ಶಾಪುರ್, ಡಾಕ್ಟರ್ ಸಂಸ್ಕೃತಿ ಪಿ ಮೂರ್ತಿ ಆಸ್ಪತ್ರೆಯ ಚಿಕಿತ್ಸೆ ಬಗ್ಗೆ ಮಾತನಾಡಿದರು. ನಾನು ಡಾಕ್ಟರ್ ಪೂರ್ಣಚಂದ್ರ, ರೇಡಿಯೇಷನ್ ಡಿಪಾರ್ಟ್ಮೆಂಟ್ ಮುಖ್ಯಸ್ಥ. ಈ ರೇಡಿಯೇಷನ್ ವಿಭಾಗದಲ್ಲಿ ನಾವು ಕ್ಯಾನ್ಸರ್ ರೋಗಿಗಳಿಗೆ ವಿಕಿರಣ ಚಿಕಿತ್ಸೆ ಮಾಡ್ತಾ ಇದ್ದೇವೆ. ವಿಕಿರಣ ಚಿಕಿತ್ಸೆ ಮಾಡುವಂತ ಉಪಕರಣ ಇದೆ. ಈ ಉಪಕರಣ ನಾವು US ಇಂದ ತರಿಸಿರುವಂತ ಮಿಷನ್ ಇದೆ. ಇದರಲ್ಲಿ ಒಳಗಡೆನೆ ಒಂದು ಸಿಟಿ ಸ್ಕ್ಯಾನ್ ಸಹ ಇದೆ. ನಮ್ಮಲ್ಲಿ ಮಾಡೋ ಟ್ರೀಟ್ಮೆಂಟ್ಗೆ ಮೊದಲು ಎಲ್ಲಾ ಪೇಷಂಟ್ಗೂ ಒಂದು ಸಿಟಿ ಸ್ಕ್ಯಾನ್ ಮಾಡಿ, ಆ ಸಿಟಿ ಸ್ಕ್ಯಾನ್ ನ ಈ ಉಪಕರಣದಲ್ಲಿ ಇರೋ ಸಾಫ್ಟ್ವೇರ್ ಮೂಲಕ ಯಾವ ಒಂದು ಭಾಗಕ್ಕೆ ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದೀವಿ, ಅಂದ್ರೆ ಈಗ ನಾವು ಲಂಗ್ಸ್ಗೆ ಅಥವಾ ಮೆದುಳಿಗೆ ಇಲ್ಲ ಗರ್ಭಕೋಶಕ್ಕೆ ಯಾವ ಭಾಗಕ್ಕೆ ಟ್ರೀಟ್ಮೆಂಟ್ ಮಾಡ್ತಿದೀವಿ, ಆ ಭಾಗದ್ದು ನಾವು ಸ್ಕ್ಯಾನ್ ನ ಈ ಮಿಷಿನ್ ಅಲ್ಲಿರೋ ಸ್ಕ್ಯಾನ್ಗೆ ಯೂಸ್ ಮಾಡಿದ್ಮೇಲೆ ಅದು ಕರೆಕ್ಟ್ ಆಗಿ ಅದಕ್ಕೆ ಮ್ಯಾಚ್ ಆಗ್ತಿದೆ ಅಂದಾಗ ಮಾತ್ರನೇ ಈ ಮಿಷಿನ್ ಅಲ್ಲಿ ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದೀವಿ. ಈ ಟ್ರೀಟ್ಮೆಂಟ್ ಇವಾಗ ನಾವು ಗರ್ಭಕೋಶಕ್ಕೆ ಕೊಡ್ತಾ ಇದೀವಿ ಅಂತಂದ್ರೆ ಪೇಷಂಟ್ ಗೆ ಬೇರೆ ಜಾಗಕ್ಕೆ, ಅಂದ್ರೆ ಎದೆಗಾಗ್ಲಿ, ಹೊಟ್ಟೆಗಾಗ್ಲಿ ಅಥವಾ ಇನ್ನೊಂದು ಇತರೆ ಜಾಗ, ಬೇರೆ ಯಾವ ಜಾಗದಲ್ಲಿ ಕಾಯಿಲೆ ಇಲ್ಲ ಆ ಜಾಗಕ್ಕೆ ವಿಕಿರಣ ಹೋಗದೆ ಇರುವಂತ ಒಂದು ಅಡ್ವಾನ್ಸ್ಡ್ ಫಾರ್ಮೆಟ್ ಆಫ್ ಟ್ರೀಟ್ಮೆಂಟ್ ಇದು. ನಾವ್ ಎಲ್ಲಿ ಮನುಷ್ಯನ್ಗೆ ಕಾಯಿಲೆ ಇದೆ ಆ ಜಾಗಕ್ಕೆ ಮಾತ್ರ ವಿಕಿರಣ ಕೊಡುವಂತ ಉಪಕರಣ ಇದು. ಇದರಲ್ಲಿರೋ ಸಿಟಿ ಸ್ಕ್ಯಾನ್ ನಾವು ಮೊದಲು ಅವ್ರಿಗೆ ಇದ್ದಿದ್ದ ಕಾಯಿಲೆನಲ್ಲಿರೋ ಸಿಟಿ ಸ್ಕ್ಯಾನ್ಗೆ ಎರಡು ಮ್ಯಾಚ್ ಆಗಿ ಎರಡು ಹೊಂದಾಣಿಕೆ ಆದಾಗ ಮಾತ್ರನೇ ಅದ್ರದ್ದು ಚಿಕಿತ್ಸೆನೇ ಸ್ಟಾರ್ಟೇ ಆಗತ್ತೆ. ಟ್ರೀಟ್ಮೆಂಟ್ ಬರೀ 10 ನಿಮಿಷ ಇರುತ್ತೆ. ವ್ಯಕ್ತಿಗೆ ನಾವು ಯಾವುದೇ ರೀತಿಯಾದ ನೋವನ್ನ ಉಂಟು ಮಾಡಲ್ಲ. ವ್ಯಕ್ತಿ ಬರೀ ಈ ಒಂದು ಮೆಷಿನ್ ಅಲ್ಲಿ ಮಲಗಬೇಕಷ್ಟೇ. ಡೈಲಿ ಒಂದು 10 ರಿಂದ 12 ನಿಮಿಷ ಮ್ಯಾಕ್ಸಿಮಮ್ ಟ್ರೀಟ್ಮೆಂಟ್ ಆಗೋದು. ವಾರದಲ್ಲಿ ಬರೀ 5 ದಿವಸ ಟ್ರೀಟ್ಮೆಂಟ್ ಇರ್ತದೆ, ಇನ್ನೊಂದು 2 ದಿವಸ ಅವ್ರಿಗೆ ರೆಸ್ಟ್ ಅಂತ ಇರ್ತದೆ. ಸುಮಾರು ಒಂದು 30-33 ದಿವಸ ಮ್ಯಾಕ್ಸಿಮಮ್ ಟ್ರೀಟ್ಮೆಂಟ್ ಅಂತ ಆಗತ್ತೆ. ಇದರಿಂದ ಹಲವಾರು ಪೇಷಂಟ್ಸ್ ಇದರಿಂದ ಅವ್ರಿಗೆ ಉಪಯೋಗ ಆಗಿದೆ. ಇದರಿಂದ ಅವರಿಗೆ ಕಾಯಿಲೆ ಸಹ ಕಡಿಮೆ ಆಗಿದೆ, ಅವ್ರಿಗೆ ಒಳ್ಳೇದಾಗಿದೆ ಈ ಮಿಷಿನ್ ಇಂದ. ಈ ಮಿಷಿನ್ ಈ ಸಂಸ್ಥೆನಲ್ಲಿ ನಾವು ಇದು ಇನ್ಸ್ಟಾಲ್ ಮಾಡಿ ಆಲ್ಮೋಸ್ಟ್ ಇವಾಗ ಒಂದು 2 ತಿಂಗಳವರೆಗೂ ಆಗ್ತಾ ಬರ್ತಾ ಇದೆ. ಹತ್ತತ್ರ ಸುಮಾರು ಒಂದು 50 ರಿಂದ 60 ಪೇಷಂಟ್ಸ್ ವರ್ಗೂ ನಾವು ಟ್ರೀಟ್ಮೆಂಟ್ ಮಾಡಿದೀವಿ. ಟ್ರೀಟ್ಮೆಂಟ್ ಮಾಡಿರೋ ಅಷ್ಟು ಜನಕ್ಕೂ ಒಳ್ಳೇದೇ ನಡೆದಿದೆ. ನಮಸ್ಕಾರ, ನಾನು ಡಾಕ್ಟರ್ ದಿನೇಶ್ ಅಂತ. ನಾನು ಕ್ಯಾನ್ಸರ್ ಸರ್ಜನ್, ಕ್ಯಾನ್ಸರ್ ಶಸ್ತ್ರ ಚಿಕಿತ್ಸಾ ತಜ್ಞ. ಸೊ ಬೇಸಿಕಲಿ ನಾವು ಎಲ್ಲಾ ಕ್ಯಾನ್ಸರ್ ಪೇಷಂಟ್ಸ್ಗೂ ಆಲ್ಮೋಸ್ಟ್ ಒಂದು 60-70% ಆಫ್ ದ ಕ್ಯಾನ್ಸರ್ ಪೇಷಂಟ್ಗೆ ಸರ್ಜರಿ ಅಲ್ದಲೆ ಕ್ಯೂರ್ ಆಗೋದಕ್ಕೆ ಆಗ್ಲಿ ಇಲ್ಲ ಪೇಲಿಯೇಟಿವ್ ಟ್ರೀಟ್ಮೆಂಟ್ಗೆ ಆಗ್ಲಿ ನಾವು ರೇಡಿಯೋಥೆರಪಿ ಕೂಡ ಬಳಸ್ತೀವಿ. ಸೊ ಇದು ಒನ್ ಆಫ್ ದಿ ರೇಡಿಯೋಥೆರಪಿ ಮೆಷಿನ್ಸ್, ಒನ್ ಆಫ್ ದಿ ಹೈ ಎಂಡ್ ರೇಡಿಯೋಥೆರಪಿ ಮೆಷಿನ್ಸ್. ನಾವು ಸರ್ಜರಿಗಿಂತ ಮುಂಚೆನೂ ಕೆಲವೊಮ್ಮೆ ಇದನ್ನ ಯೂಸ್ ಮಾಡ್ತೀವಿ, ಸರ್ಜರಿ ಆದ್ಮೇಲೆ ಕೂಡ ಕೆಲವೊಮ್ಮೆ ಯೂಸ್ ಮಾಡ್ತೀವಿ. ಕೆಲವೊಮ್ಮೆ ಅದು ಬರೀ ಇದು ಟ್ರೀಟ್ಮೆಂಟ್ ಅಷ್ಟೇ ಇರುತ್ತೆ. ಈ ರೇಡಿಯೋಥೆರಪಿ ಟ್ರೀಟ್ಮೆಂಟ್ ಇಂದಲೇ ಗುಣ ಆಗುತ್ತೆ ಕ್ಯಾನ್ಸರ್. ಸೊ ಹಾಗಾಗಿ ಸ್ವಲ್ಪ ಟಾಪ್ ಅಂಡ್ ಸ್ವಲ್ಪ ಹೈ ಎಂಡ್ ಮೆಷಿನ್ ಕೂಡ ಇದು. ಹಾಗಾಗಿ ನಮ್ಗೆ ಟ್ಯೂಮರ್ಸ್, ವೆರಿ ಸ್ಮಾಲ್ ಟ್ಯೂಮರ್ಸ್, ಒಂದು 5 ಮಿಲಿಮೀಟರ್ಗಿಂತ ಚಿಕ್ಕ ಟ್ಯೂಮರ್ಸ್ ಕೂಡ ಇದ್ರೊಳಗೆ ಟ್ರೀಟ್ ಆಗುತ್ತೆ. ಆಮೇಲೆ ಎವ್ರಿ ಟೈಮ್ ಟ್ಯೂಮರ್ ಶ್ರಿಂಕ್ ಆಗ್ತಾ ಆಗ್ತಾ ನಮ್ಗೆ ಇದ್ರೊಳಗೆ ಸ್ಕ್ಯಾನ್ ಆಗುತ್ತೆ. ಸೊ ದಟ್ ಟ್ಯೂಮರ್ ಎಷ್ಟು ಚಿಕ್ಕದಾಗುತ್ತೋ ಅಷ್ಟಕ್ಕೆ ಮಾತ್ರ ನಮ್ಗೆ ಡೋಸ್ ಹೋಗುತ್ತೆ, ರೇಡಿಯೋಥೆರಪಿ ಡೋಸ್. ಸೊ ಈ ತರ ಎಲ್ಲ
ನಮಗೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಪ್ಲಾನಿಂಗ್ ಎಲ್ಲ ನಡೆಯುತ್ತೆ. ಹಾಗಾಗಿ ಇದು ಮೋರ್ ಅಂಡ್ ಮೋರ್ ಸ್ಪೆಸಿಫಿಕ್ ಟು ದ ಟ್ಯೂಮರ್. ಸೊ ತುಂಬಾ ಹೈ ಎಂಡ್ ಮಿಷನ್ ಆಗಿರೋದ್ರಿಂದ ಟ್ರೀಟ್ಮೆಂಟ್ ತುಂಬಾ ಚೆನ್ನಾಗಿ ಡೆಲಿವರ್ ಆಗುತ್ತೆ. ಆಮೇಲೆ ತುಂಬಾ ಫಾಸ್ಟ್ ಆಗಿ, ಬೇರೆ ಮೆಡಿಸಿನ್ ಗಿಂತ ಇದು ತುಂಬಾ ಫಾಸ್ಟ್ ಆಗಿ ಡೆಲಿವರ್ ಆಗೋದ್ರಿಂದ ಪೇಷಂಟ್ಸ್ 5 ರಿಂದ 6 ನಿಮಿಷದೊಳಗೆ ಟ್ರೀಟ್ಮೆಂಟ್ ಮುಗಿಸಿ ದಿನಕ್ಕೆ ಹೊರಟೋಗ್ತಾರೆ. ಸೊ ಅಷ್ಟೇ 5 ರಿಂದ 6 ನಿಮಿಷ ಟ್ರೀಟ್ಮೆಂಟ್ ಇರುತ್ತೆ. ಹಾಗಾಗಿ ಪೇಷಂಟ್ ತುಂಬಾ ಕಂಫರ್ಟಬಲ್ ಇರ್ತಾರೆ. ಸ್ವಲ್ಪ ಅಡ್ವಾನ್ಸ್ ಟೆಕ್ನಾಲಜಿ. This is radiotherapy mission, radiation oncology. So radiation oncology is, radiotherapy is required on 70% of all oncology cases. This treatment is required. So here we treat with the radiation where less than 5 mm of tumors also are treated. So the average time for treatment is 5 minutes per day, and there are almost an average 20 sessions for one patient. So sometimes we give this before surgery, post surgery, even in palliative when there is recurrence. So there is very less side effects because only the tumor is targeted, and it is very fast, and we can almost do per month 120, 150 cases. So the radiation technology over the last 20 years has increased on being the very specific. So and it's very sensitive and specific to the tumor. And there is AI integrated where on the course of treatment with the shrinkage of tumor, even the machine also adapts itself to treat only what is required. And because it is around 20 sessions, the tumor size starts shrinking from day one, first session to the last session. So there is AI adaptability of the machine here. So this is very few machines in Bangalore right now. There's only 2 or 3 places more than this. So that is our, here the infrastructure is the most important thing. It cannot be done in all regular hospitals because each bunker, which we call, is around 8 feet of concrete wall. So that is for the AERB requirement. So that is the specific requirement for the radiation therapy. And that is why we have very less centers in Bangalore treating oncology. But since the last 2 years, maybe, that is completely changing onto molecular footprint of each and every individual tumor. So, prati ಒಂದು tumor ಗೂ ನಾವು tumor markers, there are various predictors, ಬೇರೆ testing ಮಾಡ್ಬಿಟ್ಟು every tumor today and every patient today is treated differently. They're not only treated based on the stage or based on the subset that it affects. Why are we doing this is because we have seen a lot of advancement today in chemotherapy, in immunotherapy, and also surgery is also getting more and more precise with robotic surgery, and we have more better reconstruction facilities today. We have better rehabilitation. So when I spoke to you about a middle-aged person who is getting affected cancer, or very survival ashte important alla, we want that patient to go back to the family. We want that patient to go back to the society as what they were before they got the cancer. So either ನಾವು patient we have to send them back to the community at their fullest potential and at their fullest production ಅಂತಂದ್ರೆ ನಾವು ಅವ್ರಿಗೆ we have to give them the full range of cancer treatment as it is available today. So if one to give a chance for a patient, all of the modalities should be taken care of. And that is what we are doing at KRC, where everything from detection of the cancer, sometimes even preventive vaccines, to complete treatment, even on the last stage and when there is recurrence, when we have palliative and pain management. That is where we are at in ARC, in the center of city, providing this all that in under one roof. There's a lot of patients who are exhausted with the corporate because of the expenses and a long wait period in the government. There is no middle path. That is what we want to provide, a middle path with complete comprehensive care. The main issue what we face in cancer treatment is the financial plan for the patient and the relatives for the complete treatment. Everywhere there is a surgery is one finance, the first step, and then chemotherapy, radiotherapy. So the patient and the family do not plan their finance for the complete treatment. It may last up to 6 months. So when the patient has a decent insurance coverage, they usually run out for treatment with the finance for the first or the second treatment. They're not planning for the third modality. So that time they're at loss and there is incomplete treatment and the cancer will recur. So there has to be financial planning, and that is what we take care here, where the complete treatment is planned and we can provide financial offer to plan their financial
management for the complete treatment. ಎಲ್ಲರೂ ಹೇಳಿದಾಗೆ ಕ್ಯಾನ್ಸರ್ ಅಲ್ಲಿ ತುಂಬಾ ಡಿಪಾರ್ಟ್ಮೆಂಟ್ಸ್ ಇದೆ, ನಮ್ಮ ಎಲ್ಲಾ ಡಾಕ್ಟರ್ಸ್ ಇದೆ ಇವತ್ತು. ನಮ್ಮ ಮೆಡಿಕಲ್ ಆಂಕಾಲಜಿಸ್ಟ್, ನಮ್ಮ ರೇಡಿಯೇಷನ್ ಆಂಕಾಲಜಿಸ್ಟ್, ನಮ್ಮ ಇವರು ಸೈಕಾಟ್ರಿಸ್ಟ್ ಇದ್ದಾರೆ, ನಮ್ಮ ಪೇರಿಯಾಟ್ರಿಕ್ ಕೇರ್ ಅವರು ಇದ್ದಾರೆ. ಈ ಎಲ್ಲಾ ಡಿಪಾರ್ಟ್ಮೆಂಟ್ ಅವರು ಇವತ್ತು ಇಲ್ಲಿದ್ದೀವಿ. ಸೊ ಆಲ್ರೆಡಿ ಹೇಳ್ದಂಗೆ ಆಸ್ ಎ ಸರ್ಜನ್ ನಾನು ಪೇಷಂಟ್ ಇಂಟರ್ನ್ಯಾಷನಲ್ ಪೇಷಂಟ್ ಬರ್ಲಿ ಇಲ್ಲ ಬಿಪಿಎಲ್ ಕಾರ್ಡ್ ಹೋಲ್ಡರ್ ಬರ್ಲಿ ನಮ್ಗೆ ಗೊತ್ತಿರೋದು ಟ್ರೀಟ್ಮೆಂಟ್ ಮಾಡೋದಷ್ಟೇ. ಸೊ ಒಬ್ಬರಿಗೆ ಒಂದು ಇನ್ನೊಬ್ಬರಿಗೆ ಒಂದು ಆರೋಗ್ಯ ಮಾಡೋದಕ್ಕಾಗೋದಿಲ್ಲ. ಸೊ ಎಲ್ಲಾ ಪೇಷಂಟ್ಗೂ ಒಂದೇ ಟ್ರೀಟ್ಮೆಂಟ್ ಇರಬೇಕು. ಸೊ ಹಾಗಾಗಿ ನಮ್ಮಲ್ಲಿ ಟ್ಯೂಮರ್ ಬೋರ್ಡ್ ಅಂತ ಯಾವುದೇ ಟ್ಯೂಮರ್ ಬೋರ್ಡ್ ಅಂತ ಮಾಡ್ತೀವಿ. ವೆದರ್ ಪೇಷಂಟ್ ಅಫೋರ್ಡ್ ಬಂದಿರಲಿ ಬಿಡ್ಲಿ, ನಾವು ಫಸ್ಟ್ ಟ್ಯೂಮರ್ ಬೋರ್ಡ್ ಅಂತ ಮಾಡ್ತೀವಿ. ಕ್ಯಾನ್ಸರ್ ಪೇಷಂಟ್ಸ್ಗೆ ಈ ಸ್ಟೇಜ್ ಅಲ್ಲಿ ಬಂದಿದ್ದಾರೆ ಈ ಟ್ರೀಟ್ಮೆಂಟ್ ಒಳ್ಳೇದು. ಸೊ ಅದಾದ್ಮೇಲೆ ಬರುತ್ತೆ ಫೈನಾನ್ಸ್ ಆಗುತ್ತೆ ಇಲ್ಲ. ನಮ್ಮಲ್ಲೇ ನಮ್ದೇ ಒಂದು ಕ್ಯಾನ್ಸರ್ ಟ್ರಸ್ಟ್ ಇದೆ, ಅದನ್ನ ಹೆಲ್ಪ್ ಮಾಡ್ತೀವಿ. ಸೊ ಬಿಪಿಎಲ್ ಕಾರ್ಡ್ ಪೇಷಂಟ್ಸ್ಗೂ ಕೂಡ ನಾವು ಲಿಮಿಟೆಡ್ ಬೆಡ್ಶೀಟ್ ಇದೀವಿ, ಅಲ್ಲೂ ಕೂಡ ಸ್ವಲ್ಪ ಫ್ರೀ ಟ್ರೀಟ್ಮೆಂಟ್ ಆಗುತ್ತೆ ಪಾರ್ಟ್ ಆಫ್ ಇಟ್. ಸೊ ಈ ತರ ನಾವು ಪೇಷಂಟ್ ಗೆ ಅಸಿಸ್ಟ್ ಮಾಡೋದಕ್ಕೆ ಪ್ರೋಗ್ರಾಮ್ಸ್ ಇಟ್ಟಿದೀವಿ, ಅದು ಲೇಟರ್ ಬರುತ್ತೆ. ಬಟ್ ಆಸ್ ಅ ಕ್ಯಾನ್ಸರ್ ಸ್ಪೆಷಲಿಸ್ಟ್ ನನಗೆ ಎಲ್ಲ ಒಂದೇ. ಸೊ ಇಂಟರ್ನ್ಯಾಷನಲ್ ಪೇಷಂಟ್ಸ್ ಕೂಡ ನಾವು ಇಲ್ಲಿ ಆಲ್ಮೋಸ್ಟ್ ಡೊಮೆಸ್ಟಿಕ್ ರೇಟ್ಸ್ ಅಂದ್ರೆ ಬೇರೆ ದೇಶದಿಂದ ಬಂದಿದ್ರು ಕೂಡ ನಮ್ಗೆ ಇಲ್ಲಿ ನಮ್ಮ ದೇಶದವ್ರು ಹೇಗೆ ನಾವು ಎಷ್ಟು ದುಡ್ಡು ಆಗುತ್ತೆ ಅಷ್ಟಕ್ಕೆ ಟ್ರೀಟ್ಮೆಂಟ್ ಕೂಡ ಮಾಡ್ತೀವಿ. ರೇಡಿಯಾಲಜಿಸ್ಟ್, ನಮ್ಮ ಪೆಥಾಲಜಿಸ್ಟ್ ಎಲ್ಲ ಸೇರಿ ನಾವು ಒಂದು ಟ್ರೀಟ್ಮೆಂಟ್ ಡಿಸೈನ್ ಮಾಡ್ತೀವಿ. ಪೇಷಂಟ್ ಯಾವುದೇ ಪೇಷಂಟ್ ಬಂದ್ರು ಇದೇ ಟ್ರೀಟ್ಮೆಂಟ್ ಆಗ್ಬೇಕು. ಫಸ್ಟ್ ಮೇಬಿ ಸರ್ಜರಿ, ಮೇಬಿ ಫಸ್ಟ್ ಕೀಮೋಥೆರಪಿ, ನೆಕ್ಸ್ಟ್ ಸರ್ಜರಿ, ನೆಕ್ಸ್ಟ್ ರೇಡಿಯೋಥೆರಪಿ, ಈ ತರದೆಲ್ಲ ಟ್ರೀಟ್ಮೆಂಟ್ ಡಿಸೈನ್ ಮಾಡಿ ನಮ್ಮ ಪೇಷಂಟ್ ಫೈಲ್ ಅಲ್ಲಿ ಫಸ್ಟ್ ಪೇಜ್ ಅಲ್ಲಿ ಹಾಕ್ಬಿಟ್ಟಿರ್ತೀವಿ. ಸೊ ಫೈನಾನ್ಸಸ್ ಎಲ್ಲ ಅದನ್ನ ಆಮೇಲೆ ನೋಡ್ಕೊಳ್ಳೋದು, ಬಟ್ ಟ್ರೀಟ್ಮೆಂಟ್ ಫಸ್ಟ್ ಈಗ ಆಗ್ಬಿಡುತ್ತೆ. So this is a protocol what we follow, and this is being followed in very few centers. But basically ಕ್ಯಾನ್ಸರ್ ಹಾಸ್ಪಿಟಲ್ ಎಲ್ಲ ಇರೋದ್ರಿಂದ ನಾವು ಇದನ್ನ ಕ್ಲೀನ್ ಆಗಿ ಫಾಲೋ ಮಾಡ್ಬೋದು, ಓಡಾಡ್ಬೇಕಾಗುತ್ತೆ. ಈಗ ಎಲ್ಲ ಇರೋದ್ರಿಂದ ಕಾಂಪ್ರಹೆನ್ಸಿವ್ ಟ್ರೀಟ್ಮೆಂಟ್ ಆಗುತ್ತೆ. ಸೊ ನಾವು ಏನ್ ಪ್ಲಾನ್ ಮಾಡಿರ್ತೀವಿ ಅದ್ರ ಪ್ರಕಾರನೇ ಆಗುತ್ತೆ. ಸೊ ಇಟ್ಸ್ ಸ್ಟ್ಯಾಂಡರ್ಡ್ ಆಫ್ ಟ್ರೀಟ್ಮೆಂಟ್. ಸೊ ಎಲ್ಲ ಯಾವುದೇ ವಾಕರ್ಸ್ ಯಾರೇ ಬಡವರಿಗೆ ಸೌಕರ್ಯಗಳು ಬಂದ್ರೆ ನಮ್ ಟ್ರೀಟ್ಮೆಂಟ್ ಪ್ಲಾನ್ ಒಂದೇ ಇರುತ್ತೆ. ಸೊ ದಿಸ್ ಇಸ್ ಅವರ್ protocol what we follow here.